ನಿನ್ನೆ ರಾತ್ರಿ ಕತ್ತರಗುಪ್ಪೆ ಆಫೀಸಲ್ಲಿ ಬೆಳಗಾನ ಕೂತ್ಕೊಂಡು ನಿಮಗೆ ಅಂತ ಸ್ಪೆಷಲ್ ಆಗಿ ರೆಡಿ ಮಾಡಿಸಿರುವಂತ ಪ್ರಾಪರ್ಟಿ ಇದು. ಇದನ್ನು ಒಂದ್ಸಲ ಗಂಟೆ ಹೊಡೆದ್ರೆ ಪ್ರಜ್ಞಾನ ಹೊಗಳ್ತಾ ಇರ್ಬೇಕು. ಮತ್ತೆ ಇನ್ನೊಂದ್ಸಲ ಗಂಟೆ ಹೊಡೆದ ತಕ್ಷಣ ಬಾಯಿಗೆ ಬಂದಂಗೆ ಇಷ್ಟ ಇಲ್ಲದೆ ಇದ್ರು ಬೈಬೇಕು. ಫಸ್ಟ್ ಧನು ಆಡ್ತಾನೆ, ಆಮೇಲೆ ಪ್ರಜ್ಞಾ. ಓಕೆನಾ? 1 2 3 ಸ್ಟಾರ್ಟ್. ನನ್ನ ಹೆಂಡತಿ, ಅವಳು ನನ್ನ ಜೀವನ, ನನ್ನ ಶಕ್ತಿ. ಪ್ರಜ್ಞಾ ಅಲ್ಲ, ಅವಳು ನನ್ನ ಸಂಸಾರದ ಯಜ್ಞ. ಇವಳ ಜೊತೆಗಿದ್ರೆ ಯಾರಾದ್ರೂ ಇರ್ಲಿಕ್ಕೆ ಆಗುತ್ತಾ? ಇವಳೊಟ್ಟಿಗೆ ಜೀವನ ನಡ್ಸಕ್ಕಾಗತ್ತಾ? ಆ ಥರ ಹೇಳಕ್ಕಾಗತ್ತಾ? ನನ್ನ ಹೆಂಡತಿ ಅಂದ್ರೆ ಹೇಗೆ? ನನ್ನ ಮುತ್ತು ಅವಳು. ಅದೇನು ಮುತ್ತು ಅಂತಾರೇನ್ರಿ ಅದಕ್ಕೆ? ಆ ಮಾತು ಏನು ಮುತ್ತು ಅಂತಾರ? ಆ ಮುತ್ತಿಗೆ ಒಂದು ಬೆಲೆ ಇರುತ್ತೆ. ಆ ಮುತ್ತನ್ನ ಈಗ ನೋಡಿ ಅಂದ್ರೆ ಬೈಬೇಕಾದ್ರೆ ನೋಡ್ಲಿಕ್ಕೆ ಆಗ್ತದೆ ಸರ್. ಅದಕ್ಕೆ ಏನಾದ್ರು ಅಂತಾರ, ಏನೋ ಏನ್ ಮಾತಾಡಿದ್ರು ಏನಾದ್ರೂ ಬೈಬೇಕು. ಇದನ್ನೇ ಹೇಳೋದು. ಇದಕ್ಕೆ ಮಾಡಬೇಕು ಮೇಡಮ್ ಯಾವಾಗಲೂ ಅವಳನ್ನು ಹೊಗಳೋದು. ಆ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಆ ನಿಲುವು ನೋಡಿ, ಯಪ್ಪ ದೇವ್ರೆ. ಅವಳಿಗೆ ಅವಳೇ ಅನ್ಕೊಳ್ಳೋದು, ನಾನು ಹೀಗೆ ಸುಂದರಿ, ನನ್ನನ್ನು ಯಾರು ಮೀರಿಸೋರಿಲ್ಲ. ಮ್ಯಾಮ್ ಹೊಗಳ್ತಿರ್ತಾರೆ, ಅವ್ರಿಗೆ ಅವರು ಹೊಗಳ್ಳಿ. ನಾನು ನಿಮಗೂ ಬೈಬೇಕು ಅನ್ಕೊಂಡ್ರಿ. ಇಲ್ಲ ಮೇಡಮ್, ಇಲ್ಲ ಮೇಡಮ್, ಸಾರಿ. ನಿನ್ ಸರ್ದಿ ಮುಗೀತು. ಈಗ ಎಲ್ರು ಕಾಯ್ತಾ ಇರುವಂತ ಟೈಮ್ ಬಂದಿದೆ. ಪ್ರಜ್ಞಾ ಯಾವ ತರ ನಿನ್ನ ಹೊಗಳ್ಬೋದು ಬೈಬೋದು ಅಂತ ನೋಡೋಣ. ಎಂತ ಹೇಳಿದ್ರಿ? ಇನ್ನೊಮ್ಮೆ ಹೇಳಿ ನೋಡುವ. ಹೇಳಿ. ಈಚೆ ಬರ್ಲಿಕ್ಕೆ ಉಂಟು ಫಸ್ಟ್. ಅದೆಲ್ಲ ರೂಲ್ಸ್ ಇಲ್ಲ. ಎಲ್ಲಿ ಬೇಕಾದ್ರೂ ಬೈಬಹುದು, ಹೇಗೆ ಬೇಕಾದ್ರೂ ಬೈಬಹುದು. ಎಂತ ಹೇಳಿದ್ದು ನೀವು? ಎಂತ ಸರ್? ಅಲ್ಲಿಂದ ಮಾತಾಡಲಿಲ್ವಾ? ರೂಲ್ಸ್ ಮಾಡಿರೋದೇ ಹಂಗೆ. ನಾನು ಗಂಟೆ ಹೊಡೆಯುವಾಗ ಫಸ್ಟ್ ಹೊಗಳಿಕೆ ತಾನೇ. ನನ್ನಿಷ್ಟ ಕಣ, ನನ್ನಿಷ್ಟ. ಆಡಂಗಿದ್ರೆ ಆಡು, ಇಲ್ಲಾಂದ್ರೆ ಇಲ್ಲ ನಿಂತ್ಕೋ. ಮನೆಗೆ ಬರ್ತೀರಲ್ಲ, ಗೊತ್ತಿದೆ ಹೇಗೆ ಬರ್ತೀರಿ, ಹೇಗೆ ಇರ್ತೀರಿ ನೋಡ್ತೀರಿ ನಾನು ನಿಮ್ಗೆ. ನೀವು ಗಂಟೆ ಹೊಡಿಯೋದು ಮರ್ತ್ಬಿಟ್ಟೆ. ಹೊಗಳು ಈಗ ಹೊಗಳು ಹೊಗಳೋದೆಲ್ಲ ಸೀನ್ ಇಲ್ಲ. ಇದೆಂತ ಹೊಗಳಿಕೆ ಅಂತ ಉಂಟು? ಬೈಲಿದೆ ಇರೋದು. ಇಲ್ಲಿ ನಾನು ನಿಮ್ಗೆ ಕಷ್ಟಪಟ್ಟು ಇಲ್ಲಿ ಸಪೋರ್ಟ್ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದ್ರೆ ನಾನು ಅಲ್ಲಿ ಅಷ್ಟೆಲ್ಲ ಹೇಳಿದೆ, ನನ್ನ ಗಂಡ ಇನ್ನೋಸೆಂಟ್ ಪಾಪ ಅಂತ ಹೇಳಿ. ನಿಮ್ಗೆ ಚೂರಾದ್ರು ಬೈ. ಅಪ್ಪಿ ಇರು ಅಣ್ಣ, ಗಂಟೆ ತಗೊಂಡೋಗಿ ಎಸ್ ಬಿಡು. ಹೌದಾ? ನೀವಿಬ್ರು ಬನ್ನಿ ಇಲ್ಲಿ. ನನ್ನ ಹೆಂಡತಿ ಅಂದ್ರೆ ಬಂಗಾರ ಸರ್. ಇಂಥ ಬಂಗಾರನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನನ್ನ ಹೆಂಡತಿ. ಇದು ಒಂದು ಮಕ್ಕವ ಇದು. ಈ ಮಕ್ಕನ ಬೆಳಗ್ಗೆ ಎದ್ದು ನೋಡ್ಬಿಟ್ರೆ ಹಂಗೆ ಗಾಬರಿ ಬಿದ್ದು ಮೂರ್ಛೆ ಹೋಗ್ತದಾಗ್ಬಿಡ್ತೀನಿ ನಾನು. ಕನ್ನಡಕ ಹಾಕೊಂಡು ಈ ಅಂದನ ಕನ್ನಡಕದ ಒಳಗಿಂದ ನೋಡಿರೋದು ನಾನು. ಅದಕ್ಕೇನೆ ಈ ಅಂದ ನನ್ನ ಮನ್ಸಲ್ಲಿ ಇರೋದು. ಎಷ್ಟು ಯಾವನಿಗೆ ಬೇಕ್ರಿ ಅಂದ? ಒಳ್ಳೆ ಮಂದ ಸಿಕ್ಕೈತೆ ನನಗೆ. ಇಂಥದ್ದು ನಾನು ಪಡ್ಕೊಳ ಬಂದೆ ಅಲ್ಲ. ಪಡ್ಕೋಬೇಕು ಸರ್. ಇಂಥ ಮುತ್ತೈದೇನ ಪಡ್ಕೊಳ್ಳೋದು ನನ್ನ ಪುಣ್ಯ ಸರ್. ಎಂಥ ಪುಣ್ಯ, ಎಂಥ ಲಕ್ಷ್ಮಿ. ಇಂಥ ಮಹಾಲಕ್ಷ್ಮಿನ ಬಾ ಬಾ ಅಂತ ಯಾವುದೇ ಕಾರಣಕ್ಕೂ ಕರಿಬಾರ್ದು. ಮಾತೆತ್ತಿರ ವಟ 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 ಅಂತ ಸಾಯ್ತಾರೆ. ಕುಷ್ಮಾ ಶುರುನಮ್ಮ. ಉಗಳದು ಇಡೀ ಶೋನಲ್ಲಿ ನೀನೇ ಕಳ್ಸಾ ಇದ್ದಂಗೆ. ಎಂಥ ಮುದ್ದಾದ ಮುಖ ಅಂತ ಅಂದ್ರೆ ನೋಡ್ತಾ ಇದ್ರೆ ಪ್ರೀತಿ ಮಾಡ್ಬೇಕು ಅನ್ಸತ್ತೆ. ನಿನ್ ಜೊತೆನೇ ಇರ್ಬೇಕು ಅಂತ ಅನ್ಸತ್ತೆ. ಯಾವಾಗ್ಲಾದ್ರೂ ನಿನ್ ಮಕ್ಕ ನೋಡಕ್ಕಾಗತ್ತೇನೋ? ದರಿದ್ರವೇ ಮಕ್ಕನ ಅದು. ಮಕ್ಕ ತೊಳ್ಕೊಂಡ್ ಬಾ. ಮನೇಲಿ ಒಂದ್ ಕೆಲ್ಸ ಮಾಡಲ್ಲ. ಇಲ್ಲಿ ಇರೋ ಬರೋರು ಎಲ್ಲರೂ ಕಮೆಂಟ್ ಮಾಡಿದಾರೆ ಮೇಡಮ್. ಅಲ್ಲಿ ಕುತ್ಕೊಂಡು ಶೋನಲ್ಲಿ ಬರೀ ಇವ್ರು ಒಳ್ಳೆತನದ ಮಾತ್ರ ಕೇಳಿಸ್ಕೊಂಡಿಲ್ಲ ಮೇಡಮ್, ಎಲ್ಲರ ಬಗ್ಗೆ ಮಾತಾಡಿದ ನಿಮ್ ಬಗ್ಗೆ. ನನ್ ಗಂಟೆ ನನ್ನಿಷ್ಟ. ನನ್ನ ಮುದ್ದು ಹುಡುಗ ಬಾಳು ಹಾಗೂ ಮಾಲಾಶ್ರೀ ಅವರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಉತ್ತರ ಕರ್ನಾಟಕದ ಜವಾರಿ ಜೋಡಿ ಬಾಳು ಹಾಗೂ ಮಾಲಾಶ್ರೀ ಅವರ ಜೋಡಿ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಜರ್ನಿ ವಿಟಿ ಪ್ಲೀಸ್. ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಆಕೆ ನನಗೆ ಸಿಕ್ಕದ ಅದೃಷ್ಟ ದೇವತೆ. ಆಕೆ ನನಗೆ
ನನಗೆ ಅವ್ರು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ನನ್ನ ಜೀವನಕ್ಕೆ ಬಂದ್ಮೇಲೆ ನಾ ಭಾಳ ಅಂದ್ರೆ ಭಾಳ ಚೇಂಜ್ ಆಗೀನಿ, ಅನ್ಕೊಂಡಿದ್ದೆಲ್ಲ ಸಾಧಿಸಿದ್ದೀನಿ. ಒಂದು ಸಂಸಾರದ ಭಾರವನ್ನು ಹೆಂಡತಿ ಹೊರ್ತಾಳೆ, ಆದರೆ ಅದನ್ನ ಸ್ಮೂತಾಗಿ ನಡ್ಕೊಂಡು ಹೋಗೋದಕ್ಕೆ ಗಂಡ ದಾರಿ ಮಾಡಿಕೊಡ್ತಾನೆ. ನಾನು ಮದುವೆಗಿಂತ ಮುಂಚೆ ನಾನು ಯಾವತ್ತೂ ಬಂಗಾರ ತೊಟ್ಟಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಂಗಾರ ಕಾಸೇನ ಪಡ್ಲಿಲ್ಲ ನಂಗೆ. ಬಂಗಾರದಂತ ಗಂಡ ಸಿಕ್ಕಿದಾನು ಬಂಗಾರ ಹಾಕ್ಬೇಕು ಅಂತ. ಬಂಗಾರಿನ ಬಡುವದನ, ಕಷ್ಟ ಸುಖಗಳ ನಡುವದನ, ದುಡ್ಕೊಂಡ್ ತಿನ್ನಾಕ ಶೆಡುವದನ. ಬಂಗಾರದಿಂದ ಸಿಂಗಾರ ಮಾಡುವಟ ಬಂಗಾರದ ವ್ಯಕ್ತಿ ನಾ ಅಲ್ಲ, ಇದು ಬಡವನ ಬಂಗಾರ, ಬಡವನ ಬಂಗಾರ. ಐ ಲವ್ ಯು. ಬಾಳೋರೆ, ನೀವು ನಮ್ಮೆಲ್ಲರ ಮೇಲೆ ಹಾಡನ್ನ ಕಟ್ಟಿ ನಮ್ಮೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಾ ಬಂದಿದ್ದೀರಾ. ಆ್ಯಕ್ಚುಲಿ ಇವತ್ತು ಈ ಒಂದು ಕ್ಷಣದಲ್ಲಿ ನಮ್ಮ ವೇದಿಕೆ ಪರವಾಗಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಇಷ್ಟು ದಿವಸ ಬಾಳು ಅವರು ಜವಾರಿ ಪ್ರತಿಭೆ ಆಗಿದ್ರು, ಆದರೆ ಈಗ ನಮ್ಮ ಜೋಡಿ ನಂಬರ್ 1 ಗ್ರ್ಯಾಂಡ್ ಫಿನಾಲೆಯ ಈ ಕ್ಷಣದಿಂದ ಅವ್ರಿಗೆ ಇನ್ನೊಂದು ಅದ್ಭುತವಾದಂಥ ಟೈಟಲ್ ನಾವು ಕೊಡ್ತಾ ಇದ್ದೀವಿ. ಆ ಟೈಟಲ್ ಏನು ಅಂತ ರಿವೀಲ್ ಆಗಲಿ ಪ್ಲೀಸ್. ಬಾಳು ಅವರೇ, ಇನ್ನು ಮುಂದೆ ನೀವು ಬರೀ ಜವಾರಿ ಪ್ರತಿಭೆ ಬಾಳು ಬೆಳಗೊಂದಿ ಅಲ್ಲ, ನಮ್ಮ ಕರ್ನಾಟಕದ ಜವಾರಿ ರಾಕ್ ಸ್ಟಾರ್ ಬಾಳು ಬೆಳಗೊಂದಿ. ಥ್ಯಾಂಕ್ ಯು. ಒಬ್ಬ ಕಲಾವಿದಾಗ ಇದಕ್ಕಿಂತ ದೊಡ್ಡದ ಎಷ್ಟು ರೊಕ್ಕ ಕೊಟ್ಟರು ರೂಪಾಯಿ ಕೊಟ್ಟರು ಬೇಡ ಅನ್ನಿಸ್ತೈತಲ್ಲ, ಅದು ಒಂದು ಪಾರ್ಟ್ ನೀವು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದಿರ್ಬೋದು. ಬಿಟ್ರೆ ಇವತ್ತು ಜವಾರಿ ರಾಕ್ ಸ್ಟಾರ್ ಅಂತ ಬಿರುದು ಕೊಡಕತ್ತೀರಿ, ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಹೊರೆ ಇವತ್ತು ನನ್ನ ಮ್ಯಾಗ ಇನ್ನೊಂದು ಡಬಲ್ ಆಯಿತು ಅಂತ ನಾನು ಅನ್ಕೋತೀನಿ. ನೀವೇನು ಎಲ್ಲರೂ ಜವಾರಿ ರಾಕ್ ಸ್ಟಾರ್ ಅಂತ ಹೇಳಕತ್ತೀರಿ, ಅದನ್ನು ನಾನು ನಿಜವಾಗ್ಲೂ ಆ ಥರ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕರ್ನಾಟಕದ ಜವಾರಿ ರಾಕ್ ಸ್ಟಾರ್ ಬಾಳು ಬೆಳಗುಂದಿ ಹಾಗೂ ಅವರು ಶ್ರೀಮತಿ ಮಾಲಾಶ್ರೀ ಅವರ ಜೋಡಿ ಜರ್ನಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಬಾಳು, ಕಂಗ್ರ್ಯಾಚುಲೇಷನ್ಸ್. ಸಿ ಕಡೆಯಿಂದ ನಿಮಗೆ ಜವಾರಿ ರಾಕ್ ಸ್ಟಾರ್ ಅನ್ನೋ ಒಂದು ಅದ್ಭುತವಾದಂಥ ಟೈಟಲ್ ಸಿಕ್ಕಿದೆ. ತುಂಬ ಆಫ್ಟ್ ಆಗಿದೆ ನಿಮಗೆ. ಸೊ ಉತ್ತರ ಕರ್ನಾಟಕದ ಹುಲಿ ನೀವು ಹಾಡು ಹೇಳೋದ್ರಲ್ಲಿ ಅಂತ ನನ್ನ ಒಂದು ಭಾವನೆ. ಎಂಥ ಅದ್ಭುತವಾದಂಥ ಬರಹಗಾರ ನೀನು ಅಂದರೆ 10 ಜನ ಜೋಡಿಗಳನ್ನ ಇಟ್ಕೊಂಡು ಈ ಒಂದು ಕಡಿಮೆ ಟೈಮಲ್ಲಿ ಬರೆದು ಅಷ್ಟು ಚೆನ್ನಾಗಿ ಹಾಡ್ತೀಯಲ್ಲ ನೀನು, ನಿಜವಾದ ರಾಕ್ ಸ್ಟಾರ್ ನೀನು. ಥ್ಯಾಂಕ್ ಯು ಸರ್. ಮತ್ತಷ್ಟು ನಿನ್ನಿಂದ ಅದ್ಭುತವಾದಂಥ ಗೀತೆಗಳು, ಅದರಲ್ಲಿ ಸ್ಪೆಷಲ್ ಆಗಿ ನನ್ನ ಕೋರಿಕೆ ಕಣ, ಭಗ್ನ ಪ್ರೇಮಿಗಳಿಗೋಸ್ಕರ ಗೀತೆ ಬರೆಯೋದು ಯಾವತ್ತೂ ಬಿಡಬೇಡ. ಅವ್ರ ಆಶೀರ್ವಾದ ಸದಾ ನಿನ್ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ